ಮೊನ್ನೆ ಒಂದಿಷ್ಟು ಆರ್ಟಿಕಲ್ಸ್ ಅಥವಾ ಒಂದಿಷ್ಟು ಮಾತುಗಳು ವೈರಲ್ ಆಗಿತ್ತು. ದೊಡ್ಡ ದೊಡ್ಡ ಸಿನಿಮಾಗಳು, ಸ್ಟಾರ್ಗಳ ಸಿನಿಮಾ ಅಂದ ತಕ್ಷಣ ಟಿಕೆಟ್ ರೇಟ್ ಒಮ್ಮೆಲೆ ಹೈ ಮಾಡ್ತಾರೆ. 100 ರೂಪಾಯಿ ಇದ್ದದ್ದು 200 ರೂಪಾಯಿ ಮಾಡ್ತಾರೆ, 250 ಮಾಡ್ತಾರೆ, 500 ರೂಪಾಯಿ ಮಾಡ್ತಾರೆ ಅಂತ. ಅದೇ ಟಿಕೆಟ್ ರೇಟನ್ನ 100 ರೂಪಾಯಿ ಮಾಡಿದ್ರೆ ತುಂಬಾ ಜನ ನೋಡ್ತಾರೆ. ಒಂದು ಫ್ಯಾಮಿಲಿಯಲ್ಲಿ ಇದ್ದವರು 4 ಜನ ಇದ್ರೆ 4 ಜನ ನೋಡ್ತಾರೆ. ಹೈ ಮಾಡಿದಾಗ ಇಬ್ಬರೇ ನೋಡ್ತಾರೆ, ಅಷ್ಟು ಬಜೆಟ್ ಇರಲ್ಲ ಅಂತ. ಸೊ ಈ ಒಂದು ಪ್ರೈಸ್ ರೇಟ್ ಜಾಸ್ತಿ ಏನ್ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಶಿವ? ಆಕ್ಚುಲಿ ಅದು ನಮ್ಗೆ ಗೊತ್ತಾಗಲ್ಲ, ಬಿಕಾಸ್ ಅವ್ರವ್ರು ಇಷ್ಟಪಟ್ಟು ಮಾಡೋದು ಅದು ವಿ ಕ್ಯಾನ್ ಕಮೆಂಟ್ ಆನ್ ದಟ್ ಆಲ್ಸೋ. ಬಟ್ ಸಮಟೈಮ್ಸ್ ದೇ ಡೂ, ಬಟ್ ಬಟ್ ಪಿಕ್ಚರ್ ಚೆನ್ನಾಗಿದೆ ನೋಡೇ ನೋಡ್ತಾರೆ. ಇದು ಮಾಡಬೇಡಿ ಅದು ಮಾಡಬೇಡಿ ಅಂತ ಹೇಳಕ್ಕಾಗಲ್ಲ. ಸೊ ನಿಮ್ಮ ಸಿನಿಮಾಕ್ಕೆ ಟಿಕೆಟ್ ದರ ಏನಾದ್ರೂ ಜಾಸ್ತಿ ಮಾಡ್ತೀರಾ? ಅದು ನಾವು ಡಿಸ್ಟ್ರಿಬ್ಯೂಟರ್ ಯಾರು ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಿನಿಮಾ ವಿಚಾರಕ್ಕೆ ಬಂದ್ರೆ, ಮಫ್ತಿ ಸಿನಿಮಾ ತಮಿಳಲ್ಲಿ ರಿಮೇಕ್ ಆಗಿತ್ತು. ಸೊ ತುಂಬಾ ಜನಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ, ಭೈರತಿ ರಣಗಲನ್ನು ಯಾವ ತರ ನೋಡ್ಬೇಕನ್ನೋದು. ಸೊ ಯಾವ್ದಾದ್ರು ಅಪ್ರೋಚ್ ಆಗಿದಾರ ಸರ್ ತಮಿಳಲ್ಲಿ? ಎಲ್ಲಾ ಲ್ಯಾಂಗ್ವೇಜ್ ರಿಲೀಸ್ ಮಾಡ್ಬೇಕಂತ. ಎಷ್ಟು ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದೆ? ತಮಿಳ್, ತೆಲುಗು, ಮಲಯಾಳಂ, ಹಿಂದಿ, ಓಕೆ, ಕನ್ನಡ. ಯಾಕಂದ್ರೆ ನೀವು ತಮಿಳಲ್ಲಿ ಜೈಲರ್ ಆಗಿರ್ಬೋದು, ಕ್ಯಾಪ್ಟನ್ ಮಿಲ್ಲರ್ ಆಗಿರ್ಬೋದು ಸಿನಿಮಾಗಳನ್ನ ಮಾಡಿದೀರಾ. ಆಡಿಯನ್ಸ್ಗೆ ತುಂಬಾ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ ಶಿವಣ್ಣನ ಮೇಲೆ, ಯಾಕಂದ್ರೆ ಅಲ್ಲೇ ಒಂದಿಷ್ಟು ಫ್ಯಾನ್ಸ್ ಕ್ರಿಯೇಟ್ ಆಗಿರ್ತಾರೆ. ಸೊ ಏನಾದ್ರೂ ರಿಯಾಕ್ಷನ್ ತಗೊಂಡಿದ್ದೀರಾ ಸರ್ ಅಲ್ಲಿದ್ದು, ಅಥವಾ ಅಲ್ಲಿಯ ಆಕ್ಟರ್ಸ್ಗಳು? ಆಫರ್ಗಳು ಬರ್ತಾ ಇದೆ, ತಮಿಳು ಬರ್ತಾ ಇದೆ, ತೆಲುಗು, ತಮಿಳ್, ಮಲಯಾಳಂ 3 ಇದ್ರಲ್ಲೂ ಡಿಸ್ಟ್ರಿಬ್ಯೂಟರ್ಸ್ ಕೇಳ್ತಾ ಇದ್ದಾರೆ. ಸೊ ವಿ ಆರ್ ಪ್ಲಾನಿಂಗ್ ಫಾರ್ ದಟ್. ಆಮೇಲೆ ಡಬ್ಬಿಂಗು ನಡೀತಾ ಇದೆ ಆಲ್ರೆಡಿ.